ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮ ಸಹ್ಯಾದ್ರಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ದೇಶಾದ್ರಿ ಹೊಸಮನೆ. ನಾನು ವೃತ್ತಿಯಲ್ಲಿ ಪತ್ರಕರ್ತ, ಹಾಗೆಯೇ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ. ಜೊತೆಗೆ ಈಗಷ್ಟೇ ಸರ್ಕಾರ ತನ್ನದೇ ಆದಂಥ ಒಂದು OTT ಪ್ಲಾಟ್ಫಾರ್ಮ್ ರಚನೆ ಮಾಡೋಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯ ಸದಸ್ಯರಲ್ಲಿ ನಾನು ಕೂಡ ಒಬ್ಬ. ಈಗ ಭಾಳ ಕುತೂಹಲ ಇರೋದು OTT ಅಂದ್ರೇನು ಅನ್ನುವಂತಹ ಸಂಗತಿ. ಪ್ರಿಯ ವೀಕ್ಷಕರೇ, OTT ವಿಚಾರ ನಿಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ಈಗ ನಾವು ಸಿನಿಮಾಗಳನ್ನು ಹಿಂದೆಲ್ಲ ಚಿತ್ರಮಂದಿರಗಳಲ್ಲಿ ನೋಡ್ತಿದ್ವಿ. ಆನಂತರ ಸ್ಯಾಟಲೈಟ್ ಅನ್ನೋಂಥ ಫಾರ್ಮ್ ಬಂತು. ಆನಂತರ ಕೇಬಲ್ನಲ್ಲಿ ನಾವು ಚಿತ್ರಗಳನ್ನು ಟಿ ವಿಗಳಲ್ಲಿ ನೋಡೋಂಥ ಪದ್ಧತಿ ಬಂತು. ಅದಾದಮೇಲೆ ಈಗ ಆನ್ಲೈನ್ ಮತ್ತು ಡಿಜಿಟಲ್ ಯುಗ ಶುರು ಆದಮೇಲೆ OTT ಪ್ಲಾಟ್ಫಾರ್ಮ್ ಮೂಲಕ ಚಿತ್ರಗಳನ್ನು ನೋಡುವಂತಹ ಒಂದು ಪರ್ಯಾಯ ವ್ಯವಸ್ಥೆ ಈಗ ನಿಮ್ಮ ಕೈಯಲ್ಲೇ ಇದೆ. ಅದು ಕೇಬಲ್ಲು ಮತ್ತು ಸ್ಯಾಟಲೈಟ್ ಮಾರ್ಗಗಳನ್ನು ಹೊರತುಪಡಿಸಿ ಇಂಟರ್ನೆಟ್ ಮೂಲಕ ನೋಡುವಂತಹ ವ್ಯವಸ್ಥೆನೇ OTT ಅಂದರೆ ಕೇಬಲ್ ಮತ್ತು ಉಪಗ್ರಹ ರಹಿತವಾದಂತಹ ವ್ಯವಸ್ಥೆ ಅಂತಲೇ OTT ಅಂತಾರೆ. OTT ಇಂಗ್ಲೀಷಲ್ಲಿ ಓವರ್ ದಿ ಟಾಪ್ ಅಂತಾರೆ. ಓವರ್ ದಿ ಟಾಪ್ ಮೀನ್ಸ್ ಏನಂದರೆ ಕೇಬಲ್ ಮತ್ತು ಉಪಗ್ರಹ ರಹಿತವಾದಂಥ ವ್ಯವಸ್ಥೆ ಅಂತ. ಈಗ ಇಂತಹ ವ್ಯವಸ್ಥೆಯನ್ನು ಖಾಸಗಿ ವಲಯದ ಅನೇಕ ಸಂಸ್ಥೆಗಳು ತನ್ನದೇ ಆದಂತಹ ತಂತ್ರಜ್ಞಾನದ ಮೂಲಕ ವೀಕ್ಷಕರಿಗೆ ಸಿನಿಮಾಗಳನ್ನು ನೀಡ್ತಾ ಬಂದಿವೆ. ನಿಮಗೆ ಗೊತ್ತಿರೋ ಹಾಗೆ OTTಯಲ್ಲಿ ಈಗ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಸೇರಿದಂತೆ ZEE5, ಹಾಟ್ಸ್ಟಾರ್, ಬೇರೆ ಬೇರೆ ಆದಂಥ ಸಂಸ್ಥೆಗಳು ತಮ್ಮದೇ ಆದಂತಹ ತಂತ್ರಜ್ಞಾನದ ಮೂಲಕ OTT ಪ್ಲಾಟ್ಫಾರ್ಮನ್ನು ರಚನೆ ಮಾಡಿ ಆ ಮೂಲಕ ಸಿನಿಮಾ ನೋಡುವಂಥ ವೀಕ್ಷಕರಿಗೆ ತಂದೆ ಅಂತ ಸಿನಿಮಾಗಳನ್ನಂತ ನೀಡುವಂಥ ವ್ಯವಸ್ಥೆಯನ್ನು ತಂದಿದ್ದಾವೆ. ಈಗ ಚಲನಚಿತ್ರ ಮಂದಿರಗಳು ಬೇರೆ ಬೇರೆ ಕಾರಣಕ್ಕೆ, ತಾಂತ್ರಿಕವಾದ ಕಾರಣಗಳಿಗೆ ಕಡಿಮೆ ಆಗ್ತಾ ಬರುವ ಹಿನ್ನೆಲೆಯಲ್ಲಿ ಚಿತ್ರಮಂದಿರಗಳ ಸಂಖ್ಯೆ ಭಾಳಷ್ಟು ಕಡಿಮೆಯಾಗಿದೆ ಕರ್ನಾಟಕದಲ್ಲಿ. ಮೊದಲೆಲ್ಲ 1000-2000 ಚಿತ್ರಮಂದಿರಗಳು ಇದ್ದವು. ಈಗ ಆ ಸಂಖ್ಯೆ ಗಣನೀಯವಾದ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಶಿವಮೊಗ್ಗದಲ್ಲೇ ಈಗ ಒಂದು ಕಾಲದಲ್ಲಿ 50-60 ಚಿತ್ರಮಂದಿರಗಳಿದ್ದವು. ಈಗ ಬೆರಳೆಣಿಕೆಯಷ್ಟು ಚಿತ್ರಮಂದಿರಗಳಿವೆ. ಚಿತ್ರಮಂದಿರಗಳು ಕಡಿಮೆ ಆದ ಹಾಗೆಯೇ ಈಗ ಚಿತ್ರಮಂದಿರಗಳಿಗೆ ಬರುವಂತಹ ಪ್ರೇಕ್ಷಕರ ಸಂಖ್ಯೆಯೂ ಕೂಡ ಕಡಿಮೆಯಾಗಿದೆ. ಇದಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನಾ ಕಾರಣಗಳಿವೆ. ಕೆಲಸದ ಒತ್ತಡ, ಬಿಜಿ ಶೆಡ್ಯೂಲು, ಇದರ ನಡುವೆ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ 3 ತಾಸು ಅಥವಾ 2 ತಾಸು ಸಿನಿಮಾ ನೋಡುವಂತಹ ತಾಳ್ಮೆ ಮತ್ತು ಈಗಿನ ಜನ್ರೇಷನಿಗಿಲ್ಲ. ಅದಲ್ಲದೆ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಅಂತ ವ್ಯವಸ್ಥೆಯಲ್ಲೇ ಈಗ ಸಿನಿಮಾ ನೋಡುವಂಥ ಪರಿಸ್ಥಿತಿ, ಇದು ಸೌಲಭ್ಯಗಳಿರುವಾಗ ಚಿತ್ರಮಂದಿರಗಳಿಗೆ ಹೋಗಿ 3 ತಾಸು ವ್ಯಯ ಮಾಡುವಂತಹ ಅವಶ್ಯಕತೆ ಪ್ರೇಕ್ಷಕನಿಗೆ ಇಲ್ಲ. ಮತ್ತು ಬೇಕಾದಾಗ ಸಿನಿಮಾ ನೋಡುವಂತಹ ವ್ಯವಸ್ಥೆ ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ಗಳಲ್ಲಿದೆ, ಅಂದರೆ OTT ಪ್ಲಾಟ್ಫಾರ್ಮ್ಗಳಲ್ಲಿದೆ. ಹಾಗಾಗಿ ಈಗ OTT ಪ್ಲಾಟ್ಫಾರ್ಮ್ಗಳು ಚಿತ್ರಗಳನ್ನು ನೋಡಲಿಕ್ಕೆ, ವೆಬ್ ಸೀರೀಸ್ಗಳು ನೋಡಲಿಕ್ಕೆ ಒಂದು ಪರ್ಯಾಯ ಮಾರ್ಗ, ಅಂದರೆ ಚಿತ್ರಮಂದಿರಗಳಿಗೆ ಪರ್ಯಾಯ ಮಾರ್ಗ ಈಗ OTT ಪ್ಲಾಟ್ಫಾರ್ಮ್. ಹಾಗಾಗಿ ಸರ್ಕಾರ ಈಗ ಒಂದು ಹೊಸದ ವ್ಯವಸ್ಥೆ ಮೂಲಕ, ಅಂದರೆ OTT ಪ್ಲಾಟ್ಫಾರ್ಮನ್ನು ತನ್ನದೇ ಆದಂಥ OTT ಪ್ಲಾಟ್ಫಾರ್ಮನ್ನು ಯಾಕೆ ರೆಡಿ ಮಾಡಬಾರ್ದು ಅನ್ನುವಂಥ ಚಿಂತನೆಯನ್ನು ಒಳಗೊಂಡಿದೆ. ಈ ಚಿಂತನೆ ಹುಟ್ಟಿದ್ದಕ್ಕೂ ಕೂಡ ಕಾರಣ ಇದೆ. ಚಿತ್ರಮಂದಿರಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕನ್ನಡ ಚಿತ್ರಮಂದಿರಗಳ ನಿರ್ಮಾಪಕರು ಚಿತ್ರಮಂದಿರಗಳ ಕೊರತೆಯನ್ನು ಅನುಭವಿಸ್ತಿರೋದ್ರಿಂದ ಸಾಕಷ್ಟು ಬಂಡವಾಳ ಹೂಡಿ ಸಿನಿಮಾ ಮಾಡಿದಂಥ ನಿರ್ಮಾಪಕರಿಗೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ನಷ್ಟವನ್ನು ಸರಿದೂಗಿಸಬೇಕಾದ್ರೆ ಸರ್ಕಾರ ಒಂದು ತನ್ನದೇ ಆದಂಥ ಒಂದು OTT ಪ್ಲಾಟ್ಫಾರ್ಮ್ ರಚನೆ ಮಾಡಿದರೆ ಆ ನಿರ್ಮಾಪಕರಿಗೂ ಕೂಡ ಅನುಕೂಲ ಆಗಲಿದೆ. ಇನ್ನೊಂದು ಏನಂತಂದರೆ, ಭಾಳ ಮುಖ್ಯವಾದ ಸಂಗತಿ ಏನಂತಂದರೆ, ಕನ್ನಡ ಸಿನಿಮಾಗಳಿಗೆ ಈಗ OTT ಪ್ಲಾಟ್ಫಾರ್ಮ್ಗಳಲ್ಲಿ ಸಿನಿಮಾಗಳನ್ನು ತಗೊಳ್ತಾ ಇಲ್ಲ. ಅದಕ್ಕೆ ಕಾರಣಗಳು, ಕ್ವಾಲಿಟಿ ಸಿನಿಮಾಗಳು ಸಹಜವಾಗಿ OTT ಪ್ಲಾಟ್ಫಾರ್ಮ್ ಏನು ಮಾಡ್ತವೆ ಅಂದರೆ ಕ್ವಾಲಿಟಿ ಸಿನಿಮಾಗಳನ್ನು ನೋಡ್ತಾರೆ. ಯಾರು ಪ್ರೇಕ್ಷಕ ಸಿನಿಮಾಗಳನ್ನು ನೋಡ್ತಾರೆ ಅಂಥ ಸಿನಿಮಾಗಳನ್ನು ತಗೊಂಡ್ರೆ ಅವ್ರಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಉದ್ದೇಶ. ಹಾಗಾಗಿ ಕನ್ನಡ ಸಿನಿಮಾಗಳನ್ನು OTT ಪ್ಲಾಟ್ಫಾರ್ಮಲ್ಲಿ ತಗೊಳ್ಳುವಂಥ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಬೆರಳೆಣಿಕೆಯ ಸಿನಿಮಾಗಳು ವರ್ಷದಲ್ಲಿ OTT ಪ್ಲಾಟ್ಫಾರ್ಮ್ಗೆ ಹೋಗ್ತವೆ. ಇದು ಅಲ್ಲದೆ ಹಿಂದೆಲ್ಲ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಹೋಗ್ತಿದ್ವು. ಅದೇ ರೀತಿ ಸ್ಯಾಟಲೈಟ್ ಮೂಲಕನೂ ಕೂಡ ಚಿತ್ರಗಳು ಖರೀದಿ ಆಗ್ತಿದ್ವು. ಸ್ಯಾಟಲೈಟ್ ಅಂದರೆ ಟಿ ವಿಗಳಲ್ಲಿ ಸಿನಿಮಾಗಳನ್ನು ಪರ್ಚೇಸ್ ಮಾಡ್ತಿದ್ರು. ಟಿ ವಿಗಳಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ವಾರದಲ್ಲಿ ಸುಮಾರು ಸಿನಿಮಾಗಳು, ಯಾವ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳಾಗ್ತವೋ ಆ ಸಿನಿಮಾಗಳನ್ನು ಟಿ ವಿಯವರು ರೈಟ್ಸ್ ತೊಗೊಂಡು ಟಿ ವಿಗಳಲ್ಲಿ ಬಿತ್ತರ ಮಾಡ್ತಿದ್ರು.
ಚಿತ್ರಮಂದಿರಗಳಲ್ಲಿ ನೋಡದೇ ಇರೋಂಥ ಜನರು ಟಿ ವಿಗಳಲ್ಲಿ ಸಿನಿಮಾ ನೋಡ್ತಿದ್ರು. ಅಲ್ಲಿ ನೋಡುವಂತಹ ಪರಿಪಾಠ ಸ್ಯಾಟಲೈಟ್ದವರಿಗೆ ಲಾಭ ಹೇಗಾಗ್ತಿತ್ತು ಅಂದರೆ ಜಾಹೀರಾತುಗಳ ಮೂಲಕ ಟಿವಿಯವರು ಲಾಭವನ್ನು ಪಡಿತಿದ್ರು. ಆದರೆ ಈಗ ಸ್ಯಾಟಲೈಟ್ ರೇಟ್ಸು ಕೂಡ ಕನ್ನಡ ಸಿನಿಮಾಗಳಿಗೆ ಇಲ್ಲ, ಅಂದರೆ ಕೊಳ್ತಾ ಇಲ್ಲ ಅವರು ಕೂಡ. ಈಗ OTT ಪ್ಲಾಟ್ಫಾರ್ಮ್ ಬಂದ ಮೇಲೆ ಅವರಿಗೂ ಕೂಡ ವ್ಯೂವರ್ ಸ್ಟ್ರೆಂತು ಕಡಿಮೆ ಆಗಿರೋದ್ರಿಂದ OTTಯಲ್ಲಿ ಅವರು ಕೂಡ ಪರ್ಚೇಸ್ ಮಾಡ್ತಿಲ್ಲ. ಹಾಗಾಗಿ OTT ಅನ್ನುವಂಥದ್ದು ಕನ್ನಡ ಚಿತ್ರಗಳಿಗೆ, ವೆಬ್ ಸೀರೀಸ್ಗಳಿಗೆ ಬಹಳ ಅನಿವಾರ್ಯ ಮತ್ತು ಅಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಹಿಂದಿನ ಸರ್ಕಾರಕ್ಕೆ ಕನ್ನಡ ಚಿತ್ರೋದ್ಯಮದ ಅನೇಕ ತಜ್ಞರು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಸರ್ಕಾರವೇ ಯಾಕೆ OTT ಪ್ಲಾಟ್ಫಾರ್ಮನ್ನು ರಚನೆ ಮಾಡಬಾರ್ದು? ಸರ್ಕಾರ ರಚನೆ ಮಾಡಿದರೆ ನಮ್ಮ ಸಿನಿಮಾಗಳನ್ನು ಕೂಡ ಸರ್ಕಾರ ತಗೋಬೋದು, ಅಂದರೆ ಖರೀದಿ ಮಾಡ್ಬೋದು. ಆ ಮೂಲಕ OTTಯಲ್ಲಿ ಕನ್ನಡ ಚಿತ್ರ ರಸಿಕರಿಗೆ ಸಿನಿಮಾಗಳನ್ನು ತೋರಿಸ್ಬೋದು ಅನ್ನೋಂತಹ ಪ್ರಸ್ತಾವನೆಯನ್ನು ಹಿಂದೆ ಕನ್ನಡ ಚಿತ್ರೋದ್ಯಮದ ಅನೇಕ ತಜ್ಞರು ಸಲ್ಲಿಸಿದರು. ವಾಣಿಜ್ಯ ಮಂಡಳಿಗೂ ಕೂಡ ಪ್ರಸ್ತಾಪ ಇತ್ತು. ಈ ನಿಟ್ಟಿನಲ್ಲಿ ಕಳೆದ ಬಜೆಟ್ನಲ್ಲಿ ಸರ್ಕಾರ OTT ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬಜೆಟನ್ನು ತೆಗೆದಿದೆ. ಈಗ ಆ OTT ಪ್ಲಾಟ್ಫಾರ್ಮ್ ರೂಪುರೇಷೆಗಳನ್ನು ಸಿದ್ಧಪಡಿಸಲಿಕ್ಕೆ ಅದು ಹೆಂಗೆ ಇರಬೇಕು, ಟೆಕ್ನಾಲಜಿ ಏನೇನು ಇರಬೇಕು, ಮತ್ತು ಕನ್ನಡ ಸಿನಿಮಾಗಳನ್ನು ಕೊಳ್ಳುವಂಥ ಮಾನದಂಡ ಹೇಗಿರಬೇಕು. ಯಾಕೆಂದರೆ OTT ಸರ್ಕಾರದ ಒಂದು OTT ಇದೆ. ಆ OTTಯಲ್ಲಿ ಸಿನಿಮಾ ತೊಗೊಳ್ತಾರೆ ಅಂತ ಅಂದಮೇಲೆ ಅಂದರೆ ಹೇಗೆ ಬೇಕಾದರೂ ಸಿನಿಮಾ ಮಾಡಿ ಕೊಡುವಂಥ ಜನ ಇದ್ದಾರೆ. ಆದರೆ OTTಯಲ್ಲಿ ಸರ್ಕಾರ ಒಂದು ಸಿನಿಮಾ ಪರ್ಚೇಸ್ ಮಾಡಿದರೆ ಆಡಿಯನ್ಸ್ ನೋಡಬೇಕಲ್ಲ ಆ ಸಿನಿಮಾ, ಸರ್ಕಾರಕ್ಕೂ ಕೂಡ ಆದಾಯ ಬರಬೇಕು. ಹಾಗಾಗಿ ಈಗ OTTನ ರಚನೆ ಮಾಡುವಂತಹ ತಂತ್ರಜ್ಞಾನ ಮತ್ತು ಅದಕ್ಕೆ ಪೂರಕವಾಗಿ ಹೇಗೆ ಮಾನದಂಡಗಳನ್ನು ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ಆ ಸಮಿತಿಯಲ್ಲಿ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ನರಸಿಂಹಲು, ಆಮೇಲೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಸಾತ್ಕೋಕಿಲ್ ಅವರು, ಕಟ್ಟಿರವ ಸ್ಟುಡಿಯೋ ಅಧ್ಯಕ್ಷರಾದಂಥ ಮೆಹಬೂಬ್ ಪಾಷಾ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ನಿರ್ಮಾಪಕರಾದಂತಹ KP ಶ್ರೀಕಾಂತ್ ಅವರು, ಹಾಗೆಯೇ ನಟ ದುನಿಯಾ ವಿಜಯ್ ಅವರೆಲ್ಲರೂ ಇದ್ದಾರೆ. ಆ ಸಮಿತಿಯಲ್ಲಿ ನಾನು ಒಬ್ಬ. ಈಗ ನಮ್ಮದು 3ನೇ ತಾರೀಕು ಫಸ್ಟ್ ಮೀಟಿಂಗ್ ಇದೆ. ಅಂದರೆ OTTಯನ್ನು ನಾವು ಹೇಗೆ ರಚನೆ ಮಾಡೋದು, ಸರ್ಕಾರಕ್ಕೆ ಲಾಭ ಬರುವ ಹಾಗೆ OTTಯನ್ನು ರಚನೆ ಮಾಡೋದು ಹೇಗೆ, ಮತ್ತು ಕನ್ನಡ ಸಿನಿಮಾಗಳನ್ನು ಹೇಗೆ ನಾವು ಪರ್ಚೇಸ್ ಮಾಡಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ನಮ್ಮದು ಮೊದಲ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ರೂಪುರೇಷೆಗಳ ಮಾನದಂಡಗಳ ಕುರಿತಂತೆ ನಾವು ಅಲ್ಲಿ ಚರ್ಚೆ ನಡೆಯುತ್ತೆ. ಅದಾದಮೇಲೆ ತಂತ್ರಜ್ಞಾನ ಸಂಬಂಧಪಟ್ಟ ಹಾಗೆ OTT ಅನ್ನುವಂಥದ್ದನ್ನು ಹೇಗೆ ರಚನೆ ಮಾಡಬೇಕು. ಯಾಕಂದರೆ ಖಾಸಗಿಯವರು ಈಗ ಅಮೆಜಾನ್ ಪ್ರೈಮು, ನೆಟ್ಫ್ಲಿಕ್ಸು, ದೊಡ್ಡ ದೊಡ್ಡ ಖಾಸಗಿ ಸಂಸ್ಥೆಗಳು, ಅವೆಲ್ಲ ಕಾರ್ಪೊರೇಟ್ ಉದ್ಯಮಗಳು, ಅವರು ತಂತ್ರಜ್ಞಾನವನ್ನು ಅವರು ಸಾಕಷ್ಟು ವೆಚ್ಚ ಮಾಡಿ ತಂತ್ರಜ್ಞಾನ ರೂಪಿಸ್ತಾರೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಅದಕ್ಕೊಂದು ಸೀಮಿತವಾದ ಬಂಡವಾಳ ಇರುತ್ತೆ, ವೆಚ್ಚ, ಅದಕ್ಕೆ ಬಜೆಟನ್ನು ತೆಗೆದಿರ್ತಾರೆ. ಅದಕ್ಕೆ ಪೂರಕವಾಗಿ ನಾವು OTTಯನ್ನು ಹೇಗೆ ರೆಡಿ ಮಾಡಬೇಕು ಅನ್ನೋದು ನಮ್ಮ ಮುಂದಿರುವಂತಹ ಸವಾಲು. ಅದಕ್ಕೆ ಪೂರಕವಾಗಿ ನಾವು ಸಭೆಯಲ್ಲಿ ಏನೇನು ಚರ್ಚೆ ಆಗುತ್ತೆ ಅಂತ 3ನೇ ತಾರೀಕು ಗೊತ್ತಾಗುತ್ತೆ. ಇಷ್ಟು OTT ಭಾಳಷ್ಟು ಜನರಿಗೆ OTT ಏನು ಅನ್ನೋಂಥದ್ದು ಇನ್ನೂ ಸ್ವಲ್ಪ ಗೊತ್ತಿರುತ್ತೆ, ಮತ್ತು ಹೆಚ್ಚಿನ ಮಾಹಿತಿ ಇಲ್ಲ. OTT ಅಂದ್ರೆ ಓವರ್ ದಿ ಟಾಪ್ ಅಂತ. ಓವರ್ ದಿ ಟಾಪ್ ಅಂದರೆ ಕೇಬಲ್ ರಹಿತ, ಉಪಗ್ರಹ ರಹಿತವಾದಂತಹ ಇಂಟರ್ನೆಟ್ ಸೌಲಭ್ಯ. ಯಾರು ಮೊಬೈಲ್ಗಳನ್ನು ಹೊಂದಿದ್ದಾರೆ, ಸ್ಮಾರ್ಟ್ಫೋನ್ಗಳು ಯಾರು ಹೊಂದಿದ್ದಾರೆ, ಅವ್ರು ಯಾರು ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಅವರೆಲ್ಲರೂ ಕೂಡ OTT ಪ್ಲಾಟ್ಫಾರ್ಮನ್ನು ಬಳಸ್ಬೋದು. ಉದಾಹರಣೆಗೆ ನೀವು ಉಚಿತವಾಗಿಲ್ಲ, 2 ರೀತಿಯಿದೆ. ಕೆಲವು OTTಗಳನ್ನು ಉಚಿತವಾಗಿಯೇ ಬಳಸ್ಬೋದು, ಇನ್ನು ಕೆಲವನ್ನು ನೀವು ಹಣ ಕೊಟ್ಟು ಚಂದಾನ ಕೊಟ್ಟು ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಬಳಸ್ಬೋದು. ಈಗ ನಾವು ಹೇಗೆ ಒಂದು ಮೊಬೈಲನ್ನು ಕರೆನ್ಸಿ ಖಾಲಿ ಅಂದರೆ ಹೇಗೆ ನಾವು ಕರೆನ್ಸಿಯನ್ನು ಹಾಕ್ಸ್ಕೊಳ್ತೀವೋ, ಹಾಗೆ ನೆಟ್ಫ್ಲಿಕ್ಸ್, ಅಮೆಜಾನ್ಗೂ ಕೂಡ ನಾವು ತಿಂಗಳ ಇಷ್ಟು ಅಂತೇಳಿ ಕಟ್ಟಿದರೆ ಅದು ನಮಗೆ ಸಿನಿಮಾಗಳನ್ನ ನೋಡಲಿಕ್ಕೆ ಅವಕಾಶ ಸಿಕ್ಕುತ್ತೆ. ಅಂಥದ್ದೊಂದು ವ್ಯವಸ್ಥೆ ನಾವು ಕೂಡ OTT ಸರ್ಕಾರದಿಂದ ಮಾಡಿದರೆ ಅದು ಕೂಡ ಇಂಟರ್ನೆಟ್ ಮೂಲಕನೇ ಲಭ್ಯ ಆಗುತ್ತೆ. ಸೊ ಅದು ಸಿಕ್ಕರೆ ಕಡಿಮೆ ಶುಲ್ಕಕ್ಕೆ ಸಿಗಬೇಕು, ಹಾಗೆಯೇ ನಿರ್ಮಾಪಕನಿಗೂ ಕೂಡ ಲಾಸ್ ಆಗದಂಗೆ ಸಿನಿಮಾಗಳನ್ನು ಕೊಳ್ಳಬೇಕು. ಆ ಮೂಲಕ OTTಯಲ್ಲಿ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಈಗ OTT ಸಮಿತಿ ರಚನೆಯಾಗಿದೆ. ಅದು ಇನ್ನು ಮುಂದೆ ನೋಡಬೇಕು, ಅದರ ರೂಪುರೇಷೆ ಹೇಗಿರುತ್ತೆ, ಅದರ ತಂತ್ರಜ್ಞಾನ ಹೇಗಿರುತ್ತೆ, ಎಲ್ಲವೂ ಕೂಡ ಇನ್ನು ಮುಂದೆ ಗೊತ್ತಾಗಲಿದೆ. ಇಷ್ಟು OTT ಸಮಿತಿಯ ನಾನು ಸದಸ್ಯನಾಗಿ OTT ಸಮಿತಿಯ ಬಗ್ಗೆ ಗೊತ್ತಿರುವ ಮಾಹಿತಿ. ಇನ್ನು ಉಳಿದಂಥದ್ದೇ ನಾವು ಮುಂದೆ ಅದನ್ನು ರಚನೆ ಮಾಡೋದು ಹೇಗೆ, ತಂತ್ರಜ್ಞಾನ ಹೇಗೆ ಅನ್ನೋದು ಇನ್ನು ಮುಂದೆ ಗೊತ್ತಾಗಲಿದೆ. ನನ್ನ ಹೆಸರು ದೇಶಾದ್ರಿ ಹೊಸಮನೆ, ವೃತ್ತಿಯಲ್ಲಿ ಪತ್ರಕರ್ತ, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸದಸ್ಯ, ಹಾಗೆಯೇ ಈಗ OTT ಸಮಿತಿಯ ಸದಸ್ಯ ಕೂಡ.